शिक्षणापासून वंचित राहू नयेत म्हणून गरीब आणि गरजू विद्यार्थ्यांना मदत करण्यासाठी कार्यरत असलेल्या शांताई विद्या आधार या उपक्रमाचे नेतृत्व माजी महापौर विजय मोरे करत असून रद्दी गोळा करून त्याच्या विक्रीद्वारे मिळणाऱ्या रकमेमधून विद्यार्थ्यांच्या शिक्षण फीला मदत केली जाते। आज हा उपक्रम राणी चन्नम्मा नगरमधील गुरुप्रसाद कॉलनीमध्ये राबवण्यात आला। येथील नागरिक दर 2 महिन्यांनी नियमितपणे रद्दी संकलन करून या सामाजिक कार्यात सक्रियपणे सहभागी होत आहेत। त्यांच्या या सातत्यपूर्ण योगदानामुळे अनेक विद्यार्थ्यांना वेळेवर शैक्षणिक मदत मिळत आहे। यावेळी माजी महापौर विजय मोरे आणि येथील ज्येष्ठ रहिवासी व्ही.एल. कुलकर्णी यांनी संपूर्ण बेळगावकरांना आवाहन करत सांगितले की जर शहरातील अधिकाधिक लोकांनी या उपक्रमात सहभाग घेतला तर यावर्षी अजूनही अनेक विद्यार्थ्यांना मदत करता येईल। ನಮಸ್ಕಾರ, ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ. ನರಗುಂಕರ್ ಕಾಲನಿ ನಮ್ಮದು 15 ಫ್ಯಾಮಿಲಿದು ಒಂದು ವಾಟ್ಸಪ್ ಗ್ರೂಪ್ ಇದೆ, BC ಗ್ರೂಪ್ ಇದೆ. ಸುಮಾರು 10-12 ವರ್ಷದಿಂದ ಇಲ್ಲಿ ಎಲ್ಲರಿಗೂ ನಾವೊಂದು BC ಪ್ರತಿ ತಿಂಗಳ ಕೂಡ್ತೀವಿ. ಆದರೆ ಹೇಳಿತ್ತು ಯಾಕೆ ಶಾಂತಾಯಿ ವೃದ್ಧಾಶ್ರಮ ಮೋರೆಯವ್ರ ಜೊತೆ ನಂದು 25 ವರ್ಷ ಆಯಿತು. 2000ನೇ ಇಸ್ವಿಯಿಂದ ಅವ್ರ ಜೊತೆ ನಾನು ಸಂಬಂಧ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆ ವಿದ್ಯಾಧಾರ ಶುರು ಆಯಿತು 15 ವರ್ಷದಿಂದ. ಅವ್ರು ಹೇಳಿದ್ರು ನಮಗೆ. ಸೊ ಇಲ್ಲಿ ನರಗುಂಕರ್ ಕಾಲನಿ ಸ್ಟಾರ್ಟ್ ಮಾಡಿದ್ದೀವಿ. ಈ ನರಗುಂಕರ್ ಕಾಲನಿ ಪೂರ್ತಿ 20-25 ಮನೆಗಳು ಸುಮಾರು 10-12 ವರ್ಷ ಯಾರೂ ರದ್ದಿ ಮಾಡೋದಿಲ್ಲ. ಪ್ರತಿಯೊಬ್ಬರು 3 ತಿಂಗಳಿಗೆ ಒಂದು ಸಲ ನಾವು ಅವರಿಗೆ ವಾಟ್ಸಪ್ ಗ್ರೂಪ್ ಮೆಸೇಜ್ ಹಾಕ್ತೀವಿ. ಪ್ಲಸ್ ಮೋರೆಯವರಿಗೆ ಅಥವಾ ಸೂರಜ್ ಬರ್ತದ ಅವ್ರಿಗೆ ಯಾರಿಗೆ ಹೇಳ್ತಿದ್ವಿ, ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಇದು ಎಷ್ಟು ಅಲ್ದ ಗುರುಪ್ರಸಾದ್ ಕಾಲನಿಯು ಕೆಲವೊಂದು ನಮ್ಮ ನಿರ್ಮಲಾ ಪ್ರಕಾಶ್ ಅಂತ ಸಪ್ತಸ್ವರ ಸಂಗೀತ ವಿದ್ಯಾಲಯ ಇದೆ, ಅಲ್ಲೂ ಕೆಲವು 4 ಮನೆಗೆ ಹೇಳಿದ್ದೀವಿ. ಸೊ ನಾನು ನಿಮ್ಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ, ಡೈರೆಕ್ಟಾಗಿ ನಾವು ಹುಡುಗರಿಗೆ ಹೋಗಿ ಫೀಸ್ ತುಂಬಿ ಮಾಡ್ತೀವಿ, ಅದು ಕೆಲವರಿಗೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದು ಇಂಡೈರೆಕ್ಟ್ ವೇ ನೀವು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಿ. ಶಾಂತಾಯಿ ವೃದ್ಧಾಶ್ರಮ ಅಂತ ಒಳ್ಳೆಯ ಒಂದು ವಿದ್ಯಾಶ್ರಮ, ಅಲ್ಲಿಂದ ವಿದ್ಯಾ ಆಧಾರ್ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಇಂಡೈರೆಕ್ಟ್ ಆಗಿ ಆಗುತ್ತೆ. ಅದು ದಯವಿಟ್ಟು ನೀವೇ ಹಣ ಕೊಡ್ತಾ ಇಲ್ಲ, ನಿಮ್ಮ ಮನ್ಯಾಗ ಬಿದ್ದಿದ್ದು ರದ್ದಿನ ತಗೊಂಡು ಹೋಗ್ಲಿಕ್ಕೆ ಅದು ಒಂದು ಹೆಲ್ಪ್. ಯಾಕೆ ರದ್ದಿ ಎಲ್ಲಿ ಕೊಡಬೇಕು ಪ್ರಾಬ್ಲಮ್ ಆಗ್ತದೆ. ಅದ್ರ ಸಲುವಾಗಿ ಇದೊಂದು ಸಾರ್ಥ ಪರಮಾರ್ಥ ಎರಡೂ ಇದೆ ಇದರಲ್ಲಿ. ಅದಕ್ಕೆ ಎಲ್ಲರಿಗೂ ನಾನು ನನ್ನ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇರೋದ್ರಂದ್ರೆ, ಈ ಶಾಂತಾಯಿ ಆಶ್ರಮದ ವಿದ್ಯಾರ್ಥಿ ಆಧಾರ ಏನು ಕಾರ್ಯಕ್ರಮ ಇದೆ ಇದಕ್ಕೆ ನಿಮ್ಮ ರದ್ದಿ ಕೊಟ್ಟು ಸಹಕರಿಸಿ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ, ಅದಕ್ಕೆ ಸಹಕರಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಡಾಕ್ಟರ್ VL ಕುಲಕರ್ಣಿ ಅವರು ಯಾವ ಪದ್ಧತಿಯಲ್ಲಿ ಹೇಳಿದ್ರು, ಒಂದು ವಾಟ್ಸಪ್ ಗ್ರೂಪನ್ನು ತಯಾರನ್ನು ಮಾಡಿ ತಮ್ಮ ಕಾಲನಿನಲ್ಲೇ ಪ್ರತಿ 2-3 ತಿಂಗಳಿಗೆ ಈ ಪ್ರಕಾರ ರದ್ದಿಯನ್ನು ಜಮಾ ಮಾಡಿ ಕೊಟ್ಟಿದ್ರೆ ಶಾಂತಾಯಿ ವಿದ್ಯಾಧಾರ ಈ ಉಪಕ್ರಮಕ್ಕೆ ಸಾಕಷ್ಟು ಮಕ್ಕಳು ಅಪ್ಪ ತಿರ್ಕೊಂಡಿರ್ತಾರೆ, ಅವ್ವ ಎಲ್ಲರೂ ಕೆಲಸ ಮಾಡ್ತಾಳೆ, ಬಟ್ ಮಕ್ಕಳಿಗೆ ಕಲಿಸೋದಿರ್ತದೆ. ಅದ್ರ ಸಲುವಾಗಿ ಒಂದು ಸಣ್ಣ ಚಿಕ್ಕ ನಾವು ಸಪೋರ್ಟ್ ಮಾಡೋದು ವಿದ್ಯಾ ಆಧಾರ ವತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ VL ಕುಲಕರ್ಣಿ ಅವರು ಹೇಳಿದ ಪ್ರಕಾರ ನಾವು ತಮಗೆಲ್ಲರಿಗೂ ಎಲ್ಲ ಕಾಲನಿದವ್ರಿಗೆ ವಿನಂತಿಯನ್ನು ಮಾಡ್ತೇನೆ, ಇದೇ ಪ್ರಕಾರ ಒಂದು ಗ್ರೂಪನ್ನು ತಯಾರು ಮಾಡಿ, ವಾಟ್ಸಪ್ ಗ್ರೂಪನ್ನು ತಯಾರು ಮಾಡಿ ಪ್ರತಿ ತಿಂಗಳನ್ನು ರದ್ದಿ ಕೊಟ್ಟರೆ ಸಾಕಷ್ಟು ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತೈತೆ ಅಂತ ಹೇಳಿ ಆಸ್ ಎ ಮಾಜಿ ಮೇಯರ್ನ ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ. या उपक्रमाच्या वेळी गंगाधर पाटील, ॲलन विजय मोरे, विनायक बोंगले, विश्वास पाटील आदी मान्यवर उपस्थित होते। शांताई विद्याधार हा उपक्रम एक जिवंत उदाहरण आहे की एवढ्याशा साध्या कृतीमधून रद्दी दान केल्यानंही एखाद्या मुलाच्या शिक्षणात आणि भविष्यात मोलाची मदत होऊ शकते। वाढत्या लोकसहभागामुळे हा उपक्रम अधिक बळकट होत असून अनेकांना समाजासाठी काहीतरी देण्याची प्रेरणा देत आहे। ब्युरो रिपोर्ट, KMM मराठी, बेळगाव।